ಬಜೆಟ್ನಲ್ಲಿ ಈಗ ಮೇಜರ್ಲಿ ಎಲ್ಲ ಸದಸ್ಯರು ಅವರ ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಮೊದಲನೇದು ಅಂಗನವಾಡಿ ಮತ್ತು ಸ್ಕೂಲ್ದು ಎಲ್ಲರೂ ಭಾಳ ಸ್ಟ್ರೆಸ್ ಮಾಡಿದ್ದಾರೆ. ಅದ್ರ ಬಗ್ಗೆ ಸೂಕ್ತ ಕ್ರಮ ನಾವು ಒಂದೇ ದಿನಗಳಲ್ಲಿ ಬಜೆಟ್ನಲ್ಲಿ ತರಲಿಕ್ಕೆ ಪ್ಲ್ಯಾನ್ ಮಾಡ್ತೀವಿ. ನೆಕ್ಸ್ಟ್ ಬಂದು ಸ್ವಚ್ಛತೆಯ ಬಗ್ಗೆ ಎಲ್ಲರೂ ಗಮನ ಸೆಳೆದಿದ್ದಾರೆ. ಅದ್ರ ಬಗ್ಗೆ ಕೂಡ ಭಾಳ ನಿರತವಾಗಿ ನಗರಸಭೆಯ ಕೆಲಸ ನಡೀತಾ ಇದೆ. ಇನ್ನು ಹೆಚ್ಚಿನ ಇದರಲ್ಲಿ ಒತ್ತು ಕೊಟ್ಟು ಅದನ್ನು ಏನು ಕೌನ್ಸಿಲರ್ ಸಮಸ್ಯೆಗಳಿದೆ ಅದನ್ನು ನಾವು ಬಗೆಹರಿಸೋಕ್ಕೆ ನೋಡ್ತೇವೆ. ಮೂರನೇದು ಕ್ರೀಡಾಂಗಣದ ಬಗ್ಗೆ ಅದು ಸ್ವಲ್ಪ ಅವ್ಯವಸ್ಥೆಯಲ್ಲಿದೆ, ಅದ್ರ ಬಗ್ಗೆ ಏನಾದರೂ ಕ್ರಮ ವಹಿಸಬೇಕು ಅಂತಕ್ಕಂಥದ್ದನ್ನು ಸುಮಾರು ಜನ ಕೌನ್ಸಿಲರ್ಗಳು ಸದಸ್ಯರುಗಳ ಗಮನಕ್ಕೆ ತಂದಿದ್ದಾರೆ. ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ತೇವೆ. ಇನ್ನೊಂದು ಲೈಟ್, ನಗರಸಭೆ ಅಂದಮೇಲೆ ಸ್ವಚ್ಛತೆ ಲೈಟು ಭಾಳ ಮುಖ್ಯ ಆಗ್ತದೆ. ಲೈಟ್ನಲ್ಲೂ ಅದೇ ಸ್ವಲ್ಪ ಈಗ ಯಾರಿಗೆ ಟೆಂಡರ್ ಆಗಿದೆ ಅದು ವೆಹಿಕಲ್ ಏನೋ ಒಂದು ಸಮಸ್ಯೆ ಇದೆ ಅಂತ ಅದನ್ನು ನಾವು ನೆಕ್ಸ್ಟು ಇದರಲ್ಲಿ ಬಗೆಹರಿಸಲಿಕ್ಕೆ ಪ್ರಯತ್ನ ಪಡ್ತೇವೆ. LED ಬಲ್ಬ್ಗಳನ್ನ ಎಲ್ಲೆಲ್ಲ ಆಗುತ್ತೆ ಅಲ್ಲಿ ತರಬೇಕು ಅಂತ. ಇನ್ನೊಂದು ಶಾಪ್ಸ್ದು ಎಲ್ಲರೂ ನೀವು ಕೂಡ ಹೇಳಿದ್ದೀರ, ಅದಕ್ಕೆ ವೆಂಡರ್ ಝೋನ್ ಬಗ್ಗೆ ನಾವು ಸುಮಾರು ಸತಿ ಡಿಸ್ಕಸ್ ಮಾಡಿದ್ದೀವಿ. ವೆಂಡರ್ ಝೋನ್ ಮಾಡಿ ಅಲ್ಲಿ ಅವ್ರನ್ನ ರಿಲೋಕೇಟ್ ಮಾಡಿ ಅದರಲ್ಲೂ ಆ ವೆಂಡರ್ ಝೋನಲ್ಲೂ ಒಂದು ಯೂನಿಫಾರ್ಮಿಟಿ ಶಾಪ್ಗಳು ಯಾವ ರೀತಿ ಇರಬೇಕು. ಈಗ 2-3 ಕಡೆ ಎಕ್ಸ್ಪೆರಿಮೆಂಟ್ ಆಗಿದೆ, ಕಾರವಾರಲ್ಲಿ ಆಗಿದೆ, ಶಿವಮೊಗ್ಗ ಬ್ಯೂಟಿಫುಲ್ ಮಾಡಿದ್ದಾರೆ ನೋಡಿ. ಸೊ ಪ್ರತಿಯೊಂದು ಅಂಗಡಿ ಯಾವ ಶೇಪಲ್ಲಿ ಇರಬೇಕು, ನಮ್ಮ ನಗರಸಭೆಯಿಂದನೇ ಒಂದು ಅದಕ್ಕೆ ನಾವು ಮುಂಚೆನೇ ಕೊಟ್ಟು ಈ ಥರ ಇರಬೇಕು ಅಂತ ಒಂದು ಯೂನಿಫಾರ್ಮಿಟಿ ತಂದು ವೆಂಡರ್ ಝೋನಲ್ಲಿ ಮಾಡಿದ್ರೆ ನೋಡಲಿಕ್ಕೂ ಅಚ್ಚುಕಟ್ಟಾಗಿರ್ತದೆ, ಅವ್ರಿಗೂ ಒಂದು ಒಳ್ಳೆ ವ್ಯವಸ್ಥೆ ಆಗುತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಇದರಲ್ಲಿ ಕೈಗೆತ್ತೀವಿ. ಆಮೇಲೆ ಪಾರ್ಕ್, ಎಲ್ಲರೂ ಪಾರ್ಕ್ ಬಗ್ಗೆ ಭಾಳಷ್ಟು ಜನ ಇದು ಮಾಡಿದ್ದಾರೆ. DC ಸಾಹೇಬ್ ಅದು ಹೇಳಿದ್ದಾರೆ. ಅದಕ್ಕೆ ಆಲ್ರೆಡಿ 70 ಲಕ್ಷ ಒಂದು ಫ್ಲ್ಯಾಗ್ ಪೋಸ್ಟಲ್ಲಿ ಫ್ಲ್ಯಾಗ್ ಪೋಸ್ಟ್ ಏನಿದೆ ಅಲ್ಲಿ ಮಾಡಲಿಕ್ಕೆ ಆಲ್ರೆಡಿ ಇದಾಗಿದೆ. ಸೊ ಅದು ಚೆನ್ನಾಗಿ ಒಂದು ಒಳ್ಳೆ ರೀತಿಯಲ್ಲಿ ಇದು. ನೆಕ್ಸ್ಟು ಬಿಟ್ಟರೆ ಕುಡಿಯೋ ನೀರದು ಆಲ್ರೆಡಿ ಒಂದು ಸರ್ವೆಗೆ ಕೊಟ್ಟಾಗಿದೆ, 20 ಲಕ್ಷ ಕಟ್ಟಿದ್ದಾರೆ. ಅದು ಬಂದ ಮೇಲೆ ಅದು ಯಾವ ರೀತಿ ನೆಕ್ಸ್ಟ್ ಅದನ್ನು ಪ್ಲ್ಯಾನ್ ಮಾಡಿ ಟೇಕಪ್ ಮಾಡಬೇಕು. ಇದು ಮೇಜರ್ ಕ್ಯಾಟಗರಿ ಮಾಡಿ ಹೇಳ್ಬೇಕಂದ್ರೆ ಮೇಜರ್ 2 ಸರ್ ಪೌರ ನೌಕರರಿಗೆ ತಹಸೀಲ್ದಾರ್ನ ಅವ್ರನ್ನೆಲ್ಲರೂ ಕರೆಸಿ ಕೂಡಿಸಿ ತಹಸೀಲ್ದಾರ್, ಯಾಕಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಎಲ್ಲ ನಮ್ಮ ತಾಲೂಕಾ ರೆವಿನ್ಯೂ ಡಿಪಾರ್ಟ್ಮೆಂಟಿಂದ ಕೊಡಬೇಕಾಗುತ್ತೆ.